ಇವತ್ತು ಏನಂದರೆ ಫೆಮಿನೈನ್ ಹೈಜೀನ್ ಪ್ರಾಡಕ್ಟ್ಗಳನ್ನು ಕೊಡುವಾಗ ನಾಚಿಕೆ ಮಾಡ್ಕೋತಾರೆ, ಅದನ್ನು ಪೇಪರಲ್ಲಿ ರ್ಯಾಪ್ ಮಾಡಿ ಕೊಡ್ತಾರೆ. ಅದು ಯಾಕೆ ಹೇಗೆ ಅಂತ ನನಗೆ ಗೊತ್ತಿಲ್ಲ. ವಿಷಯ ಡಿಸ್ಕಸ್ ಮಾಡೋಣ. ಏನಂದರೆ ನಾವು ಡೈರೆಕ್ಟಾಗಿ ಮೆಡಿಕಲ್ ಶಾಪ್ಗೆ ಹೋಗಲಿ ಇಲ್ಲ ಆನ್ಲೈನಲ್ಲಿ ಹಾಕಲಿ, ಹೇಗೆ ಮಾಡಿದ್ರೂ ಅದನ್ನು ರ್ಯಾಪ್ ಮಾಡಿ ಕೊಡ್ತಾರೆ. ಓಲ್ಡ್ ನ್ಯೂಸ್ ಪೇಪರ್ಗಳಲ್ಲಿ ರ್ಯಾಪ್ ಮಾಡಿ ಕೊಡ್ತಾರೆ ಅಲ್ಲ. ಮನೆಗೆ ಬರುವಾಗ ಅದು ನೀಟ್ಲಿ ರ್ಯಾಪ್ಡಾಗಿ ಬಂದ್ಬಿಟ್ಟುತ್ತೆ ನಮಗೆ. ಇವಾಗ ಫೆಮಿನೈನ್ ಹೈಜೀನ್ ಅನ್ನೋದು ಗೊತ್ತಿರಲೇಬೇಕಾದ ವಿಷಯ. ನಾವು ಅದನ್ನ ಬಳಸಲೇಬೇಕು. ಅದರಿಂದ ನಮಗೆ ಇನ್ಫೆಕ್ಷನ್ ಆಗಲ್ಲ. ಮತ್ತು ಯಾವುದೇ ಹುಡುಗಿ ದೊಡ್ಡವಳಾಗಿದ್ದಾಳೆ, ಮಹಿಳೆ ಆಗೋದಕ್ಕೆ ರೆಡಿಯಾಗಿದ್ದಾಳೆ ಅಂತ ಡಿಕ್ಲೇರ್ ಮಾಡಬೇಕಾದ್ರೆ ಅದು ನ್ಯಾಚುರಲ್ ಪ್ರೋಸೆಸ್ ಅಲ್ವಾ. ಫೆಮಿನೈನ್ ಪವರ್ ಅದು ಕ್ರಿಯೇಷನ್ ಮಾಡುವಂಥದ್ದು, ಫರ್ಟಿಲಿಟಿ ಫಲವತ್ತತೆ ಅಲ್ವಾ, ಕ್ರಿಯೇಟ್ ಮಾಡುವಂಥದ್ದು. ನಾವು ಭೂಮಿ ತಾಯಿಯನ್ನು ತಾಯಿ ಅಂತ ಕರಿತೀವಿ. ನಮಗೆ ದುಡ್ಡು ಕೊಡುವ ದೇವಿ ಲಕ್ಷ್ಮೀ ದೇವಿಯನ್ನು ಸ್ತ್ರೀ ಅಂತ ಕರಿತೀವಿ ಅಲ್ವಾ. ನಮಗೆ ಊಟ ಕೊಡುವ ಅನ್ನಪೂರ್ಣೇಶ್ವರಿನೂ ಸ್ತ್ರೀನೇ. ಜೊತೆಗೆ ಭಾರತ ದೇಶದಲ್ಲೇ ಗುವಾಹಟಿನಲ್ಲಿ ಕಾಮಾಖ್ಯ ಅಂತ ದೇವಿ ಇದ್ದಾಳಲ್ಲ, ಆ ದೇವಿಯ ಮೆನ್ಸ್ಟ್ರುಯೇಷನನ್ನು ಸೆಲೆಬ್ರೇಟ್ ಮಾಡ್ತಾರೆ. 3 ದಿವಸ ಟೆಂಪಲನ್ನು ಕ್ಲೋಸ್ಡ್ ಮಾಡಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ ಅಲ್ವಾ. ಕೇರಳದಲ್ಲಿ ಕೂಡ ಅದೊಂದು ಪದ್ಧತಿ ಇದೆ. ಏನಂದರೆ ಪಾರ್ವತಿ ದೇವಿ ಮೆನ್ಸ್ಟ್ರುಯೇಟ್ ಆದಾಗ 3 ದಿವಸ ಬೇರೆ ಕಡೆ ಇಟ್ಬಿಟ್ಟು ಆಮೇಲೆ ಅವಳನ್ನು ಶುದ್ಧ ಮಾಡಿಕೊಂಡು ಮನೆ ಒಳಗಡೆ ಕರ್ಕೊಂಬರ್ತಾರೆ, ಅಂದರೆ ದೇವಸ್ಥಾನದೊಳಗಡೆ ಕರ್ಕೊಂಬರ್ತಾರೆ ಅಂತ. ನಮ್ಮಲ್ಲೂ ಮನುಷ್ಯರಿಗೂ ಒಂದು ಪದ್ಧತಿ ಇದೆ. ಎಷ್ಟೋ ಜನ ಇನ್ನೂ ಹೆಣ್ಮಗಳು ದೊಡ್ಡವಳಾಗಿದ್ದಾಳೆ ಅಂತ ಆದರೆ 4 ಜನರನ್ನ ಕರೆದು ಅವಳಿಗೆ ದೊಡ್ಡವಳಾಗಿರೋದಕ್ಕೇ ಒಂದು ಫಂಕ್ಷನ್ ಮಾಡ್ತಾರೆ. ಅಂದರೆ ಅದೊಂದು ಸೆಲೆಬ್ರೇಟ್ ಮಾಡುವಂಥ ವಿಷಯ. ಹುಡುಗಿ ಅನ್ನೋಳು ಪ್ರಮೋಷನ್ ಆಗಿದ್ದಾಳೆ ಅಂತ ಅಲ್ವಾ. ಈಗ ಇದೊಂದು ವಿಷಯ. ಇನ್ನೊಂದು ಹೇಳ್ತೀನಿ, ಯಾವ ವಿಷಯ ಮುಚ್ಚಿಡಬೇಕಾಗಿತ್ತು ಅಂದರೆ ಈ ಅಮಲು ಪದಾರ್ಥಗಳು, ಸಿಗರೇಟು, ತಂಬಾಕು, ಆಲ್ಕೋಹಾಲು, ಇಂಥದ್ದಕ್ಕೆ ಬ್ಯಾನರ್ಗಳಲ್ಲಿ ಡಿಸ್ಪ್ಲೇ ಆಗುತ್ತೆ, ಪಬ್ಲಿಕ್ಕಾಗಿ ಅಂಗಡಿಗಳಲ್ಲಿ ಸೆಲ್ ಆಗುತ್ತೆ. ನಾಚಿಕೆ ಇಲ್ಲದೇ ಓಪನ್ನಾಗಿ ಪ್ಯಾಕೆಟ್ ಮೇಲೆ ಬರ್ಕೊಂಡಿದ್ರೂ ಸೆಲ್ ಮಾಡ್ತಾರೆ. ಅವರು ಪೊಲ್ಯೂಷನನ್ನು ಅವ್ರ ಬಾಡಿನೂ ಮಾಡ್ಕೋತಾರೆ, ಹೊರಗಡೆ ಏರ್ ಪೊಲ್ಯೂಷನ್ನು ಮಾಡ್ತಾ ಇರ್ತಾರೆ ಅಲ್ವಾ. ಅದ್ರ ಜೊತೆಗೆ ದುಡ್ಡು ಕೊಟ್ಟು ತಗೊಂಡು ಅವರ ದೇಹವನ್ನು ಹಾಳು ಮಾಡಿಕೊಂಡು ಅವ್ರ ಬ್ರೈನನ್ನು ಕೆಡಿಸ್ಕೊಂಡು ಇರುವಂಥ ವಿಷಯ ನಿಜವಾಗಿ ನಾಚಿಕೆ ಆಗಬೇಕಾಗಿತ್ತು ಅಲ್ವಾ. ಅದನ್ನು ಪಬ್ಲಿಕ್ ಡಿಸ್ಪ್ಲೇನಲ್ಲಿ ಓಕೆ, ಅದಕ್ಕೆ ಯಾರಿಗೂ ನಾಚಿಕೆ ಆಗ್ತಾಯಿಲ್ಲ. ಆದರೆ ಯಾವ ವಿಷಯ ಎಲ್ಲರಿಗೂ ತಲುಪಬೇಕಾಗಿತ್ತೋ, ಅದು ಹೆಣ್ಣಲ್ಲಿ ಸಹಜವಾಗಿ ಇರುವಂಥದ್ದಾಗಬೇಕಾಗಿತ್ತೋ, ಅದಕ್ಕೆ ನಾಚಿಕೆ ಆಗುತ್ತಾ? ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿ ಕೊಡೋಷ್ಟು. ಈಗ ಡೌಟ್ ಏನಂದರೆ, ಕೊಡೋರ್ಗೆ ನಾಚಿಕೆ ಆಗುತ್ತಾ, ತೊಗೊಳೋರ್ಗೆ ನಾಚಿಕೆ ಆಗುತ್ತಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗೇನು ನಾಚಿಕೆ ಆಗಲ್ಲಪ್ಪ, ನಾನು ಹೆಣ್ಣು ರೀ. ನಾಚಿಕೆ ಆಗೋದಂಥದ್ದೇನಿದೆ, ದೇಹದಲ್ಲಿ ಸಹಜವಾಗಿ ಆಗುವಂಥದ್ದು. ಈಗ ನಾವು ಮಲಮೂತ್ರ ವಿಸರ್ಜನೆ ಮಾಡೋದಿಲ್ವಾ, ಟಾಯ್ಲೆಟ್ ಯೂಸ್ ಮಾಡೋದಿಲ್ವಾ, ನಾಚಿಕೆ ಆಗುವಂಥದ್ದಾ? ಇಲ್ಲ ಬಿಡಿ, ಅದ್ರ ಬಗ್ಗೆ ಮಾತಾಡಬಾರ್ದು. ಯಾಕಂದರೆ ನಮಗೆ ಹೆಣ್ಮಕ್ಳಿಗೆ ಹೊರಗಡೆ ಹೋದಾಗ ಟಾಯ್ಲೆಟ್ ಯೂಸ್ ಮಾಡುವಂಥ ಕಂಡೀಷನಲ್ಲಿ ಇರೋದಿಲ್ಲ. ಅದ್ರ ಬಗ್ಗೆ ಇವಾಗ ಮಾತಾಡೋದು ಬಿಟ್ಬಿಡೋಣ. ಅದು ಹೇಗೆ ಸಹಜನೋ ಹಾಗೆ ಇದು ಸಹಜ ಅಲ್ವಾ. ಇನ್ ಕೇಸ್ ಮೆನ್ಸ್ಟ್ರುಯೇಷನ್ ಆಗುತ್ತಾ ಇಲ್ಲ ಅಂದರೆ, ಒಂದೋ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ, ಇಲ್ಲಾನೋ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ. ಅಲ್ಲ, ಹೆಲ್ತಿ ಆಗಿದ್ದೀನಿ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಹೆಣ್ಮಕ್ಳಿಗೆ ನಾಚಿಕೆ ಆಗೋದಿಲ್ಲ. ಇವಾಗ ನಾಚಿಕೆ ಆಗೋದು ಯಾರಿಗೆ ಅಂತ ನನ್ನ ಡೌಟು. ಯಾವುದನ್ನು ಮುಚ್ಚಿಡಬೇಕಾಗಿತ್ತೋ ಅದನ್ನು ಪಬ್ಲಿಕ್ ಡಿಸ್ಪ್ಲೇ ಮಾಡ್ತಾರೆ, ಯಾವುದನ್ನು ಪಬ್ಲಿಕ್ ಡಿಸ್ಪ್ಲೇ ಮಾಡಬೇಕಾಗಿತ್ತೋ ಕಾಮನ್ ಅಂತ ಅದನ್ನು ಮುಚ್ಚಿಡುವಂಥದ್ದೇನಿದೆ ಗೊತ್ತಿಲ್ಲ. ನಿಮಗೇನಾದ್ರು ಉತ್ತರ ಸಿಕ್ಕಿದ್ರೆ ನನಗೆ ಹೇಳಿ.